ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಒಬ್ಬರು ವಿಶೇಷವಾದಂತಹ ದಿಟ್ಟ ಮಹಿಳೆಯನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಅವರೇ ನಮ್ಮ ಗುಂಡ್ಲುಪೇಟೆಯ ಶ್ರೀಮತಿ ಪುಟ್ಟಮ್ಮನವರು. ಇವರ ತಂದೆ ಸಿದ್ದಯ್ಯ, ಇವರ ತಾಯಿ ರಾಜಮ್ಮ. ಪುಟ್ಟಮ್ಮ ಅವರು ಮೈಸೂರಿನ ಕ್ಯಾರಮೆಲ್ ಕಾಲೋನಿಯವರು. ಇವರ ಒಂದು ತಂದೆಯವರು ಶ್ರೀ ಕೃಷ್ಣ ರಾಜೇಂದ್ರ ಮಿಲ್ ಕಾಲೋನಿಯಲ್ಲಿ ಕಾರ್ಮಿಕರಾಗಿದ್ದರು. ಇವರು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕ್ಯಾರಮೆಲ್ ಕಾಲೋನಿಯ ಸಿದ್ದಲಿಂಗಪುರ ಗ್ರಾಮದಲ್ಲಿ ವ್ಯಾಸಂಗ ಮಾಡಿದ್ದಾರೆ. ನಂತರ ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ BA ಮತ್ತು ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರದಲ್ಲಿ MA ಪದವಿಯನ್ನು ಪೂರ್ಣಗೊಳಿಸಿದ್ದಾರೆ. ವಿದ್ಯಾವರ್ಧಕ ಕಾಲೇಜಿನಲ್ಲಿ LLB ಪದವಿಯನ್ನು 3 ವರ್ಷಾಂಗ ವ್ಯಾಸ ಮಾಡಿದ್ದಾರೆ. 1995 ಜೂನ್ 1ರಂದು ಮೈಸೂರಿನಲ್ಲಿರುವ ODP ಸಂಸ್ಥೆಯಲ್ಲಿ ಜನಾಭಿವೃದ್ಧಿ ಸಂಸ್ಥೆಯ ಕರ್ತವ್ಯಕ್ಕೆ ಸೇರಿದ ಇವರು ಅಲ್ಲಿ ಬುಕ್ ಬೈಂಡಿಂಗ್ ಘಟಕ ಮತ್ತು ಪ್ರಗತಿ ಪುಸ್ತಕ ತಯಾರಿಕಾ ಘಟಕದಲ್ಲಿ ಮೇಲ್ವಿಚಾರಕಿಯಾಗಿ 2 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ. ನಂತರ 20 ಮಹಿಳೆಯರಿಗೆ ಉದ್ಯೋಗ ನೀಡುವಲ್ಲಿ ಮತ್ತು ಅವರ ಕಾರ್ಯವೈಖರಿಯನ್ನು ನೋಡಿ ಇವರನ್ನು ODP ಸಂಸ್ಥೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡ್ತಾರೆ. ನಂತರ ಇವರು ಜಿಲ್ಲಾ ಪಂಚಾಯತ್ ಮತ್ತು ಚಾಮರಾಜನಗರ ವತಿಯಿಂದ ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹವರನ್ನು ಆಯ್ಕೆ ಮಾಡಿ ಡ್ವಾಕ್ರಾ ಯೋಜನೆ ಅನುಷ್ಠಾನ ಮಾಡಲು ನಿಯೋಜಿಸಲ್ಪಟ್ಟರು. 1995 ಜೂನ್ 1ರಿಂದ 1999 ಜೂನ್ವರೆಗೆ ಇವರು CDPO ಇಲಾಖೆ ಗುಂಡ್ಲುಪೇಟೆಯಲ್ಲಿ ಡ್ವಾಕ್ರಾ ಯೋಜನೆ ಅನುಷ್ಠಾನ ಕಾರ್ಯನಿರ್ವಹಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ODP ಸಂಸ್ಥೆಯ ಮುಖಾಂತರ ಮಹಿಳಾ ಘಟಕಗಳನ್ನು ಹುಟ್ಟುಹಾಕಿದ್ದು ಹಾಗೂ ಡ್ವಾಕ್ರಾ ಯೋಜನೆ ಅನುಷ್ಠಾನಕ್ಕೆ ಇವರನ್ನು ನೇಮಕ ಮಾಡಲಾಗಿತ್ತು. 10 ಜನ ಗುಂಪುಗಳನ್ನು ರಚಿಸಿ 25,000 ರೂಪಾಯಿಗಳ ಸಹಾಯಧನ ನೀಡಿ ಅವರಿಗೆ ಕರ್ತವ್ಯ ನಿರ್ವಹಿಸಲು ಕೆಲಸ ಮಾಡಿದರು. ಹಾಗೂ CDPO ಇಲಾಖೆಯಲ್ಲಿ ಎಲ್ಲ ಮೇಲ್ವಿಚಾರಣಾ ಕಾರ್ಯಗಳನ್ನು, ಅಂಗನವಾಡಿಗಳ ಭೇಟಿ, ಪೌಷ್ಟಿಕ ಶಿಬಿರಗಳ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಹಾಗೆ 1999ರಲ್ಲಿ ಡ್ವಾಕ್ರಾ ಯೋಜನೆ ರದ್ದಾಗಿ ವಿವಿಧ ಯೋಜನೆಗಳ ಮರ್ಜ್ ಆಗಿ ತಾಲೂಕು ಪಂಚಾಯತ್ ವತಿಯಿಂದ ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ಗಾರ್ ಯೋಜನೆಯ ಜಾರಿಗೆ ಬಂದಿತು. 1999ರಿಂದ 2023ರವರೆಗೆ ಈ ಯೋಜನೆಯನ್ನು CDPO ಇಲಾಖೆ ಗುಂಡ್ಲುಪೇಟೆ ತಾಲೂಕಿನ ಮುಖಾಂತರ ಅನುಷ್ಠಾನ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕಿನ 34 ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಸಂಘಗಳನ್ನು ರಚನೆ ಮಾಡಿ ಬ್ಯಾಂಕ್ ಸಾಲವನ್ನು ಕೊಡಿಸಿ ಸರ್ಕಾರದ 1,25,000 ರೂಪಾಯಿಗಳ ಸಹಾಯಧನವನ್ನು ಕೊಡಿಸುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೂಪಿಸಿದ್ದಾರೆ. ಇದಲ್ಲದೆ ಕೌಟುಂಬಿಕ ಕಲಹ, ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಇತರ ಇಲಾಖೆಗಳಿಗೆ ವಿವಿಧ ಕಾರ್ಯಕ್ರಮಗಳಲ್ಲಿಯೂ ಕೂಡ ಭಾಗಿಯಾಗಿದ್ದಾರೆ. ವಿವಿಧ NGOಗಳಲ್ಲಿ ಜೊತೆ ಸೇರಿ ಅರಿವು ಮಾಡಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ಭಾಗವಹಿಸಿ ಇವರು ಉತ್ತಮವಾದಂತಹ ಆಡಳಿತಕ್ಕೆ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿರ್ತಾರೆ. ಇವರು ನಿವೃತ್ತ ಹೊಂದಿದ ನಂತರವೂ ಕೂಡ NRLMನಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಪುಟ್ಟಮ್ಮ ಅವರು ತಮ್ಮ ಇಡೀ ಜೀವನವನ್ನು ಜನಸೇವೆಗಾಗಿ ಮುಡುಪಾಗಿಟ್ಟಿದ್ದಾರೆ. ಅವರ ಆಡಳಿತಾತ್ಮಕ ದಕ್ಷತೆ ಮತ್ತು ದೀನ ದಲಿತರ ಪರವಾದ ಕಳಕಳಿಯನ್ನು ಗಮನಿಸಿದ ಸ್ಥಳೀಯ ರಾಜಕಾರಣಿಗಳು ಇವರ ಸಕ್ರಿಯ ರಾಜಕೀಯಕ್ಕೆ ಬಂದು ಜನಸೇವೆಯನ್ನು ಇನ್ನಷ್ಟು ವಿಸ್ತರಿಸಬೇಕೆಂದು ಬಹುವಾಗಿ ಒತ್ತಾಯಿಸ್ತಾ ಇದ್ದಾರೆ. ಇವಾಗ ಪ್ರಸ್ತುತ ಜಯ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಅವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಮಾಜಮುಖಿ ಕೆಲಸಗಳನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಸೇವಾ ನಿರತ ಮನೋಭಾವ ಮತ್ತು ಜನಪರ ಕಾಳಜಿಯು ಇಂದಿನ ರಾಜಕಾರಣಕ್ಕೆ ಅತ್ಯಗತ್ಯವಾಗಿದ್ದು ಅವರು ಸಮಾಜದ ಮೌಲ್ಯಗಳನ್ನು ಎತ್ತಿಡಿಯುವ ನೈಜ ನಾಯಕಿಯಾಗಿದ್ದಾರೆ. ಪುಟ್ಟಮ್ಮರವರಿಗೆ ಅಭಿನಂದನೆಗಳು. ನಮ್ಮ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು.